Hello students, and today we are here to learn that it forms for the spoken English, right? So here we have it forms already. We know that in tenses in that we are using it form. It ಅಂತಂದ್ರೆ ಇದು ಅಥವಾ ಅದು ಅಂತ ಆಗುತ್ತೆ. ಬಟ್ ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತೀವಿ. It will use in the different sequence and the different forms and the different things we are telling in a different way, right? So that all we are going to know today, and the singular, plural, all the forms we are going to discuss today, right? So this is very important class, and it is a very basic things for the spoken English, and whoever beginners start from this, okay? So whatever ನಾವೇನ್ ಸ್ಟಾರ್ಟ್ ಮಾಡಿದ್ರು ಅದು ಇದು ಅಂತ ಹೇಳಿ ಸ್ಟಾರ್ಟೇ ಮಾಡ್ತೀವಿ. ಅಂಡ್ ಇದು ಬೇಕಾಗತ್ತೆ ಇಂಗ್ಲಿಷ್ನಲ್ಲಿ. ನಮಗೆ ಕನ್ನಡದಲ್ಲಿ ಹೇಗೆ ನಾವು ಅದು ಇದು ಹೀಗೆ ಹಾಗೆ ಅಂತ ಹೇಳ್ತೀವಿ, ಅದಕ್ಕೆ ನಮಗೆ ಇಂಗ್ಲಿಷ್ನಲ್ಲಿ ಬಹಳ ಸಪೋರ್ಟಿವ್ ವರ್ಡ್ ಅಂತಂದ್ರೆ ಇಟ್, ರೈಟ್? ಸೊ ಅದಕ್ಕೋಸ್ಕರ ನಾನು ಈ ಟಾಪಿಕ್ನ ತಗೊಂಡಿನಿ. ವೆರಿ ಬೇಸಿಕ್ಸ್ ಅನ್ಸುತ್ತೆ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಲರ್ನ್, ಓಕೆ? ಸೊ ಹಿಯರ್ ದ ಇಟ್ ಈಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅನ್ನು ಎಲ್ಲಿ ಯೂಸ್ ಮಾಡ್ಬೋದು? ಸೊ ಫಾರ್ ಎಕ್ಸಾಂಪಲ್, ಯು ನೋ, ರೈಟ್? ಇಟ್ ಈಸ್ ಅ ಮಾರ್ಕರ್, ಇಟ್ ಈಸ್ ಅ ಬೋರ್ಡ್, ರೈಟ್? ಇಟ್ ಈಸ್ ಅ camera, and it is the classroom, right? It is classroom, right? And it is a water bottle, whatever you can tell, right? It is a pen, it is a book, it is a mobile, it is a bottle, it is a whatever, okay? It is, that is a present tense ಅನ್ನ ಶೋ ಮಾಡುತ್ತೆ. ಇದು ಏನ್ ಮಾಡುತ್ತೆ ಹೇಳ್ರಿ? ಪ್ರೆಸೆಂಟ್ ಟೆನ್ಸ್. ಐ ಹ್ಯಾವ್ ರಿಟನ್ ಹಿಯರ್, ಓಕೆ? ಪ್ರೆಸೆಂಟ್ ಟೆನ್ಸ್ ಅಂತ ಬರ್ದಿದ್ದೀನಿ. ಇದು ಪಾಸ್ಟ್ ಟೆನ್ಸ್ ಅಂತ ಹೇಳಿ ಬರ್ದಿದ್ದೀನಿ, ರೈಟ್? ಇದು ಫ್ಯೂಚರ್ ಟೆನ್ಸ್ ಅನ್ನ ಶೋ ಮಾಡುತ್ತೆ, ರೈಟ್? ಸೊ ಅದು ನಾನು ಅದರ ಪ್ರಕಾರ ಹೋಗ್ತಾ ಇದ್ದೀನಿ, ರೈಟ್? ಸೊ ಇಟ್ಟನ್ನು ಎಲ್ಲೆಲ್ಲಿ ಯಾವ ಥರ ಯೂಸ್ ಮಾಡ್ಬೋದು, ಬಹಳಷ್ಟು ಟೈಮಲ್ಲಿ ನಮಗೆ ಇಟ್ ಹೆಲ್ಪ್ ಆಗುತ್ತೆ, ಗೊತ್ತಾ? ಸೊ ಇಟ್ ವಿಲ್ ಯೂಸ್ ಮೋಸ್ಟ್ ಆಫ್ ದ ಟೈಮ್. ನಮ್ದು ಇಂಗ್ಲೀಷನ್ನು ಕವರ್ ಮಾಡಲಿಕ್ಕೆ ಇಟ್ ಈಸ್ ಮೋಸ್ಟ್ ಯೂಸೇಬಲ್ ವರ್ಡ್, ಪ್ರನೌನ್, ಓಕೆ? ಸೊ ದಟ್ ಈಸ್ ವೈ ಐ ಆಮ್ ಟೇಕನ್ ದಿಸ್ ಒನ್. ಸೊ ಇಟ್ ಈಸ್ ಅಂತ ಎಲ್ಲಿ ಹೇಳಬೇಕು? ವೇರ್ ಇಟ್ ಈಸ್ ದ ಥಿಂಗ್ಸ್ ಈಸ್ ಒನ್, ಓಕೆ? ಇಟ್ ಈಸ್ ಅ ಮಾರ್ಕರ್, it is a dog, okay? It is a broom, it is a bottle, it is a pen, it is a paper, whatever, okay? Like that you can tell the anta hachidre there is one thing anta heli mention agutte. Then it is comes, it is my pen, it is my marker, it is my bag, it is my it is my things, ಓಕೆ? ಸೊ ಇಟ್ ಈಸ್ ಆಲ್ ದಿ ಇಟ್ ಈಸ್ ಮೈ ಅಂತ ಹೇಳಿ, ಇದು ಏನಿದೆ ಇದೆಲ್ಲ ನಂದು ಅಂತ ಹೇಳ್ತೀವಲ್ಲ. ಸೊ ದಟ್ ಟೈಮ್ ವಿ ಆರ್, ಇಟ್ ಈಸ್ ಮೈ ಕ್ಲಾಸ್, ಓಕೆ? ಇಟ್ ಈಸ್ ಮೈ ಇನ್ಸ್ಟಿಟ್ಯೂಟ್, ಇಟ್ ಈಸ್ ಮೈ ಕಾಲೇಜ್, ರೈಟ್? ಆ ಥರ ನಾವೇನು ಮಾಡ್ಬೋದು? ಮೈ, ನನ್ನ, ಇದು ನನ್ನ ಅಂತ ಯೂಸ್ ಮಾಡಬೇಕಾದ್ರೆ ಇಟ್ ಈಸ್ ಮೈ ಅಂತ ಯೂಸ್ ಮಾಡ್ತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ದ ಪಾಸ್ಟ್ ಟೆನ್ಸ್. ಇಫ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲಾಸ್ಟ್ ಡೇಸ್, ರೈಟ್? ನಿನ್ನೆ ಆಗಿರೋದ್ರ ಬಗ್ಗೆ ನಾವು ಮಾತಾಡಿದಾಗ, ಸೊ ಇಟ್ ಈಸ್ ಅಲ್ಲ, ಏನ್ ಹೇಳಬೇಕು? ಇಟ್ ವಾಸ್, ಓಕೆ? ವಾಟ್ಸ್ ದಟ್? ಇಟ್ ವಾಸ್ ಅಂತ ಹೇಳಬೇಕು. ಸೊ ಇಟ್ ವಾಸ್ ಮೈ ಪೆನ್, ಇಟ್ ವಾಸ್ ಮೈ ಮಿಸ್ಟೇಕ್, ಇಟ್ ವಾಸ್ ಮೈ ಫಾಲ್ಟ್, ರೈಟ್? ಇಟ್ ವಾಸ್ ವೆರಿ ಹ್ಯಾಪಿ ಇವೆಂಟ್, ರೈಟ್? ಅದು ಬಹಳ ಚೆನ್ನಾಗಿತ್ತು, ರೈಟ್? ಇಟ್ ವಾಸ್ ಮೈ ಡೆಸ್ಟಿನಿ, ಅದು ನಂದು ಡೆಸ್ಟಿನಿ ಆಗಿತ್ತು, ನನ್ನ ಹಣೆ ಬರ ಆಗಿತ್ತು. ಸೊ ಹೀಗೆ ನಡೆದು ಹೋಗಿರೋದ್ರ ಬಗ್ಗೆ ಮಾತಾಡೋದು. ಇಟ್ ವಾಸ್. So situations will come. It was anta bandaga, we are talking about the situations. We are mentioning most of the time it is situation, right? It is my fault, it was my fault, it is my fault, it was my fault, right? All the time. And it was my class in the past days. It was my school. ಇವಾಗಿಲ್ಲ, ಬಟ್ ಅವಾಗ ಇತ್ತು, ರೈಟ್? ಆ ಥರ ಇಟ್ ವಾಸ್. ಆ್ಯಂಡ್ ಇಟ್ ವಿಲ್ ಬಿ, ಮುಂದೆ ಇದು ನಂದು, ಓಕೆ? ಇಟ್ ವಿಲ್ ಬಿ ಮೈ ಕ್ಲಾಸ್, ಇಟ್ ವಿಲ್ ಬಿ ಮೈ ಜಾಬ್ ಇನ್ ಕಮಿಂಗ್ ಡೇಸ್, ರೈಟ್? ಇಟ್ ವಿಲ್ ಬಿ ಮೈ ಫೇತ್, ಇಟ್ ವಿಲ್ ಬಿ ಮೈ ಚಾಯ್ಸ್, ಇಟ್ ವಿಲ್ ಬಿ ಮೈ ಚಾಯ್ಸ್. ಇಫ್ ಐ ವಾಂಟೆಡ್ ಟು ಮ್ಯಾರಿ, ಇಟ್ ವಿಲ್ ಬಿ ಮೈ ಚಾಯ್ಸ್, ಇಟ್ ಈಸ್ ನಾಟ್ ಫಾರ್ ಅವರ್ ಫಾದರ್ ಚಾಯ್ಸ್, ಓಕೆ? ಇಟ್ ಈಸ್ ಮೈ ಚಾಯ್ಸ್. ಆ ಥರ ಹೇಳಬೇಕಾದ್ರೆ ಇಟ್ ವಿಲ್ ಬಿ ಮೈ ಚಾಯ್ಸ್. The whatever job I wanted to do, it will be my choice. The whatever person I wanted to talk, it will be my choice, right? So it will be ಅಂದ್ರೆ ಇದು ನನ್ನ ಚಾಯ್ಸ್ ಆಗಿರುತ್ತೆ ಅಂತ ಹೇಳಬೇಕಾದ್ರೆ. and it seems, okay? ಅನ್ಸುತ್ತೆ, there is no confirmation ಇಲ್ದಾಗ ನಾವೇನ್ ಮಾಡ್ತೀವಿ? it seems like it happens, okay? It seems, okay?
It seems today, tomorrow, yesterday is a bad day. It seems like a rainy. ಇವತ್ತು ಮಳೆ ಬರ್ಬೋದು. It seems like a hot day. It seems like I am feeling not well. ಓಕೆ, ಈ ತರ ನನಗೆ ಅನಿಸ್ತಾ ಇದೆ, ನನ್ಗೆ ಯಾಕೋ ಒಳಗಡೆಯಿಂದ ಅನಿಸ್ತಾ ಇದೆ, ದಟ್ ಫೀಲ್ ಐ ಹ್ಯಾಡ್ ದಟ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಓಕೆ, ಇಟ್ ಸೀನ್ಸ್. ಓಕೆ, ಅನ್ಸತ್ತೆ ಏನ್ ಹೇಳ್ಬೋದು ಇಲ್ಲಿ, ಅನ್ಸತ್ತೆ ಅಂದಾಗ ಅದನ್ನ ಯೂಸ್ ಮಾಡ್ಬೋದು. ಇಟ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅ ಸಿಂಗುಲರ್. ಓಕೆ, ಸೊ ಇಟ್ದು ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಯು ನೋ ದಟ್ ಈಸ್ ದಿಸ್. ದಿಸ್ ಅಂದ್ರ ಸೇಮ್ ಯೂಸ್ ಆಗುತ್ತೆ, ಬಟ್ ಇಟ್ಗೂ ದಿಸ್ಗೂ ಏನ್ ಡಿಫ್ರೆನ್ಸ್ ಗೊತ್ತಾ? ಸೊ ಇಟ್ ಅಂತ ಅಂದಾಗ particular things we are showing. This ಅಂತ ಅಂದಾಗ ವಾಟ್ ಎವರ್ ದ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಅಸ್, ರೈಟ್, ಇರ್ತದೆ. ದಿಸ್ ಈಸ್ ಮೈ ಬಾಟಲ್, ದಿಸ್ ಈಸ್ ಮೈ ಬ್ಯಾಗ್, ವಿ ಆರ್ ಶೋಯಿಂಗ್. ದಿಸ್ ಈಸ್ ಮೈ ಬಾಲ್, ಓಕೆ, ದಿಸ್ ಈಸ್ ಮೈ ಬ್ಯಾಟ್. ವಿ ಆರ್ ಶೋಯಿಂಗ್ ದಟ್ ಥಿಂಗ್ಸ್ ವಿತ್ ಇನ್ ಅಸ್, ನಮ್ಮ ಜೊತೆಗಿದೆ, ಅವಾಗ ನಾವು ದಿಸ್ ಅಂತ ಹೇಳ್ತೀವಿ. ಸೊ ಸೇಮ್ ದಟ್ ಈಸ್ ಅದರದ್ದು ಆಂಟೋನಿಮ್ ಯಾವುದು? ದ್ಯಾಟ್. ದಿಸ್ ಅನ್ನೋದು ಹತ್ರ ಇರ್ತದೆ, ನಮ್ಮ ಜೊತೆಗಿರ್ತದೆ. ವಿ ಆರ್ ಶೋಯಿಂಗ್ ದಿಸ್ ಈಸ್ ಅ ಮಾರ್ಕರ್. ಓಕೆ, ದಿಸ್ ಈಸ್ ಅ ಬೋರ್ಡ್, ದಿಸ್ ಈಸ್ ಅ ಕ್ಲಾಸ್ ರೂಮ್, ರೈಟ್. ಅದೇ ತರ ದ್ಯಾಟ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ? ದಟ್ ಈಸ್ ಅ ಡೋರ್, ದಟ್ ಈಸ್ ಅ ವಿಂಡೋ, ದಟ್ ಈಸ್ ಅ ಪೆನ್, ದಟ್ ಈಸ್ ಅ ಕ್ಲಾಸ್ ರೂಮ್, ದಟ್ ಈಸ್ ಅ ವಾಟ್ ಎವರ್. ಓಕೆ, ದ್ಯಾಟ್ ಮೀನ್ಸ್ ವಾಟ್? ಇಟ್ ಈಸ್ ಫಾರ್ ಅವೇ, ನಮ್ಗಿನ್ನ ದೂರ ಇದೆ, ಅವಾಗ ದ್ಯಾಟ್ ಯೂಸ್ ಮಾಡ್ತೀವಿ. ಸೊ ಅದರದ್ದು ಸೇಮ್, ಇದು ಅದು, ರೈಟ್. ಇದು ಅಂತ ಅರ್ಥ ಆಗುತ್ತೆ, ಅದು ಅಂತ ಅರ್ಥ ಆಗುತ್ತೆ. ಸೊ ಇಟ್ ಕೂಡ ಇದು, ರೈಟ್, ಅದು ಕೂಡ ಇಟ್. ಅದರದ್ದು ಡಿಫ್ರೆಂಟ್ ಫಾರ್ಮ್ಸ್ ಇವು, ಅದನ್ನೇ ಹೇಳ್ತಾ ಇರೋದು ನಾನು. ಬೇರೆ ಬೇರೆ ತರ ಯಾವ ತರ ಯೂಸ್ ಮಾಡ್ಬೋದು. ಸೊ ಡಿಫ್ರೆಂಟ್ ಫಾರ್ಮ್ ಆಫ್ ಫ್ಲೂರಲ್. ಓಕೆ, ಇದು ಸಿಂಗುಲರ್ ಆಗಿ ಯೂಸ್ ಮಾಡುತ್ತೆ. ದಿಸ್ ಮತ್ತೆ ದ್ಯಾಟ್ ಒನ್ ಪರ್ಟಿಕ್ಯುಲರ್ ಥಿಂಗ್ಸ್ ಅನ್ನ ಹೇಳುತ್ತೆ. ಬಟ್ ಹಿಯರ್ ದೀಸ್ ಅಂಡ್ ದೋಸ್, ಇದ್ರ ಜೊತೆಗೆ ನಾವು ದಿಸ್ ಈಸ್ ಯೂಸ್ ಮಾಡ್ಬೋದು. ದಿಸ್ ಈಸ್ ಇದು ಸಿಂಗುಲರ್ ಅಂಡ್ ಸಿಂಗುಲರ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಪಾಸ್ಟ್ ಎರಡು ಯೂಸ್ ಮಾಡ್ಬೋದು. ದಿಸ್ ವಾಸ್ ಮೈ ಮಿಸ್ಟೇಕ್, ದಟ್ ವಾಸ್ ಮೈ ಬ್ಯಾಗ್, ರೈಟ್, ಹೇಳ್ಬೋದು. ದಟ್ ವಾಸ್ ಮೈ ಕ್ಲಾಸ್. ಓಕೆ, ಸೊ ಅದ್ರ ಜೊತೆಗೆ ದೀಸ್ ಇದೆಯಲ್ಲ, ಇದ್ರ ಜೊತೆಗೆ ಆರ್ ಹಾಕ್ಬೇಕು. ಸೊ ಇದನ್ನ ನಾವು ವೇರ್ ಅಂತಾನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್, ರೈಟ್. ದಿಸ್ ಮೇ ಬಿ ವಿ ಆರ್ ಯೂಸಿಂಗ್ ಇನ್ ದ ಫಾಸ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಟೆನ್ಸ್. ಬಟ್ while we are using this one, the plural forms ಗಳನ್ನು ಯೂಸ್ ಮಾಡಬೇಕು. ಸೊ these are my books, these are my bags, these are chairs, these are tables, these are students, those are students. Okay, so these ಅಂತಂದ್ರೆ ಇವು, ಓಕೆ, those ಅಂತಂದ್ರೆ ಅವು, ಅಷ್ಟೇ. ಸೇಮ್ ಥಿಂಗ್ಸ್, ಬಟ್ ಇಲ್ಲಿ ಏನಾಗುತ್ತೆ? ಬಹುವಚನ. ಸೇಮ್ ಥಿಂಗ್ಸ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇವಾಗ what you have to do, so if you wanted to learn this, so you have to do that. It is use ಮಾಡ್ಕೊಂಡು ಒಂದು 10 ಸೆಂಟೆನ್ಸ್ ಮಾಡಿ, it is a use ಮಾಡ್ಕೊಂಡು 10 ಸೆಂಟೆನ್ಸ್ ಮಾಡಿ. ಸೊ ಲೈಕ್ ದಟ್ ನೀವು ಸೆಂಟೆನ್ಸ್ ಮಾಡಿದ್ರಿ ಅಂತಂದ್ರೆ you will understand lot of things and you will learn. And while you are speaking, okay, if you wanted to try speaking, so use those things. ಸೊ ಇದು ನಮಗೆ ನಮ್ಮ ಇಂಗ್ಲಿಷ್ನಲ್ಲಿ ಮಾತಾಡುವಾಗ ಅದೊಂಥರ ಫ್ಲೆಕ್ಸಿಬಲಿ ಕೊಡುತ್ತೆ, ರೈಟ್. ಏನು ಬರಲಿಲ್ಲ ಅಂದ್ರೂ ಕಾಮನ್ ಆಗಿ ಈ ಥರದ ಕೆಲವೊಂದನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಇಂಗ್ಲೀಷ್ ಬೆಟರ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್ ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇಫ್ ಯು ಆರ್ ಸೀಯಿಂಗ್ ಇನ್ ಇನ್ಸ್ಟಾಗ್ರಾಮ್ ಆರ್ ಎಲ್ಸ್ ಯು ಆರ್ ಸೀಯಿಂಗ್ ಇನ್ YouTube, so you have to what you have to do, the like, comment, and if you are in a Instagram, follow the our channel, and if you are in a YouTube, subscribe our channel. This is all for today's class, and thank you. Bye bye.